ಎಲ್ಲದರಲ್ಲೂ ಕೂಡ ನೆಮ್ಮದಿ ಬೇಕು, ಸಂತೋಷ ಬೇಕು. ನಮೋ ವೆಂಕಟೇಶ, ನಮೋ ದೇವ ಮಹಾನಂದ ಮಾಯೇ, ಓ ಮಹಾದೇವ ದೇವ. ನಮೋ ವೆಂಕಟೇಶ, ನಮೋ ತಿರುಮಲೇಶ, ನಮೋ ನಮೋ ತಿರುಮಲೇಶ. ಗೋಯಂದೊಡೆಗೋರವಾದ ವಿಯಂದೊಡೆ ವಿಪತ್ತುಗಳ ದಾಯಂದೊಡೆ ದಮನಿಸುವಂತ ದೈವ ಸ್ಮರಣೆಯನ್ನ ನಾವು ಆಡ್ತಾ ಇದ್ದೀವಿ, ನೀವು ಕೇಳ್ತಾ ಇದ್ದೀರಿ. ಇಲ್ಲಿ ಯಾರು ಮುಖ್ಯರು ಅಲ್ಲ, ಅಮುಖ್ಯರು ಅಲ್ಲ, ಯಾರು ವಿಶೇಷನೂ ಅಲ್ಲ. ತಿಮ್ಮಪ್ಪ ಭಗವಂತ, ನಾವೆಲ್ಲ ಭಕ್ತರು. ಆನಂದವಾಗಿ ದೇವ್ರ ಸೇವೆ ಮಾಡಬೇಕು. ಇದ್ರಲ್ಲಿ ದೊಡ್ಡದೇ ಯಾವುದು ಚಿಕ್ಕದೇ ಯಾವುದು ಅಂತ ಹುಡ್ಕೋಕೆ ಹೋಗಬಾರ್ದು. ಇತ್ತೀಚ್ಕೊಂಡು ಚಿಕ್ಕ ಬುದ್ಧಿ ಕಲ್ತವ್ರು ಜನ. ಅಡ್ನಾಮ್ದವ್ರು ಕಂಡ್ರೆ ಉದ್ನಾಮ್ದವ್ರಿಗೆ ಆಗೋದಿಲ್ಲ, ಉದ್ನಾಮ್ದವ್ರು ಕಂಡ್ರೆ ಅಡ್ನಾಮ್ದವ್ರಿಗೆ ಆಗೋದಿಲ್ಲ. ಅಲ್ಲ, ಹರಿಹರ ಅವರೇ ಚೆನ್ನಾಗವ್ರೆ, ಇವ್ರಿಗೆ ಬಂದ ಸಮಸ್ಯೆ ಈಗ. ಅವನ್ಯಾರೋ ನಾಮೈಕ ಬಂದ್ಬಿಟ್ಟ, ಓದ್ ಕೆಲ್ಸವೇ ಆಗಲಿಲ್ಲ ಅಂತ ಒಬ್ಬ. ಇವನು ಅಡ್ಡಡ್ಡ ಹಾಕ ಬಂದ್ರೆ ಎಲ್ಲಾದದ್ ಬಾರೋ ಅಂತ ಅವನು. ನೀನ್ ಯಾಕೋ, ನಿನ್ನ ಹಂಗೆ ಹಾಕೋ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು ಅಂತ. ಅಂದ್ರೆ ದೇವ್ರೇ ನಿನ್ನ ದರ್ಶನ ಬೇಡ, ನಾನೇನಲ್ಲಿ ಬರೋದು ಬೇಡ, ತಿರುಪತಿಗೆ ಬರೋದು ಬೇಡ, ಎಲ್ಲೂ ಬರೋದು ಬೇಡ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು, ಜೀವನದಲ್ಲಿ ಆನಂದವಾಗಿರ್ತೇನೆ ಎಂದ ನಿಜವಾದ ಭಕ್ತ. ಎಲ್ಲ ಎಣ್ಣೆಲ್ಲ ಸೆಟ್ ಆಗೋದು, ಎಣ್ಣೆ ಕೊಡದೆ ಹೋದ ಒಬ್ಬ ದಾಸಪ್ಪಂಗೆ, ದಾಸ್ ನುಗ್ಗದ ಮನೆ ನಾಶ ಅಂತ ಅವನು.
ಹೆಣ್ಣು ಕೊಡೆಯ ವೈದಂಗೆ ಅಂದರೆ ಒಳ್ಳೆ ಹುಡುಗ ಕಣೆಯ, ಕೆಲಸದಲ್ಲ ಅವನೇ ಕಣೆ, ಯಾವ 1 ಕೋಟಿ ಸಂಬಳ ಬರಲಿ ಅವನಿಗೆ. ನಾನು ದಾಸರಿಗೆ ಹೆಣ್ಣು ಕೊಟ್ಟನ? ಯಾಕೋ ಅಂದರೆ ದಾಸ್ ನುಗ್ಗದ ಮನೆ ನಾಶ ಅಂತ. ಮತ್ತದೇನೋ ನಿಮ್ಮ ಮನೇಲಿ ದೇವ್ರ ಸೇವೆ ಮಾಡಬೇಕು ಅಂತ ಅದೇ ದಾಸಪ್ಪನ ಕರ್ಕ ಬಂದಿದ್ದಲ್ಲೋ ಪೂಜೆಗೆ. ಅವನೇ ಬಂದು ಬಾಂಕಿ ಉದ್ದ, ಅವನೇ ಜಾಗಟೆ ಬಾರಿಸ್ದ, ಅವನೇ ಶಂಕ ಉದ್ದ. ಆ ದೇವ್ರ ಸೇವೆ ಅದು. ಅರ್ಥ ಮಾಡ್ಕೋ, ದಾಸ ನುಗ್ಗಿದ ಮನೆ ನಾಶ ನಿಜ. ಏನ್ ನಾಶ ಅಂತ ತಿಳ್ಕೊ. ದಾಸ ನುಗ್ಗಿದ ಮನೆ ದರಿದ್ರ ನಾಶ, ದಾಸ ನುಗ್ಗಿದ ಮನೆ ಕಷ್ಟ ನಾಶ, ದಾಸ ಒಕ್ಕದ ಮನೆ ಗಾಳಿ ಗರ ನಾಶ. ನಿನ್ನ ಮನೆಯೇ ನಾಶ ಆಯ್ತದೆ ಅಂತ ಯಾರು ಹೇಳಿದವರು ಅಂತ. ತಿಳುವಳಿಕೆ ಬೇಕು, ಜ್ಞಾನ ಬೇಕು, ಜ್ಞಾನ ಬೇಕು. ನಾವು ಏನೇನೇನೋ ಕಲ್ಪನೆ ಮಾಡ್ಕೊಂಬಿಟ್ಟು ನಮ್ಮ ದೇವ್ರು ಸರಿ, ನಿಮ್ಮ ದೇವ್ರು ಸರಿ. ಅಲ್ಲ ರೀ, ಭಾವನೆಯಲ್ಲಲ್ವಾ ಭಗವಂತಿರೋದು. ನಾವೆಲ್ಲ ನಮ್ಮ ಕಡೆ ಮುನೇಶ್ವರ ಅಂತ ಮಾಡ್ತೀವಿ. ಮುನೇಶ್ವರ ಹೊಲ್ದತ್ರ ಹೋಗಿ ಅಡುಗೆ ಮಾಡಿ, ಸಿಹಿ ಪದಾರ್ಥ ಎಲ್ಲ ಮಾಡಿ ಅಡುಗೆ ಮಾಡ್ತೀವಲ್ಲಪ್ಪ. ಅಲ್ಲಿ ದೇವರು ಅಂತ ಹಿಡಿದು ಯಾವುದನ್ನ? ನಾವು ಬೆಳಿಗ್ಗೆ ಎದ್ದು ತುಳಿದು ಓಡಾಡುವಂಥ ಕಲ್ಲನ್ನೇ ತೆಗೆದು ತೊಳೆದು ಕುಂಕುಮ ಇಟ್ಟು ಅಲ್ಲಿ ಇಟ್ಬಿಟ್ಟು ಅವನೇ ಮುನಿಯಪ್ಪ ಅಂತ ಪೂಜೆ ಮಾಡ್ತೀವಿ ನಾವು. ಅಲ್ಲ, ಬೆಳಿಗ್ಗೆ ತುಳಿತಿದ್ದ ಕಲ್ಲು ಹೆಂಗೆ ದೇವರಾಯಿತು ಅಂದರೆ ನಿನ್ನ ಮನಸ್ಸಿನ ಭಾವನೆ ಅದು. ಮತ್ತು ಇನ್ನೊಂದು ದೇವ್ರು ಯಾಕೆ ಸರಿ ಇಲ್ಲ ಅನ್ನೋದು. ಆ ದೇವ್ರು ಸರಿ, ಈ ದೇವ್ರು ಸರಿ. ನೆನ್ನೆ ಒಬ್ಬ ಅವನು ಯಾರು ಚೆನ್ನಾಗಿ ಕುಡ್ಕೊ ಬಂದ್ಬಿಟ್ಟು ಅವ್ನು ಸ್ಟೇಜ್ಗೆ, ಅರೇ ನಿಲ್ಸ್ರಿ, ಕತೆ ನಿಲ್ಸ್ರಿ, ಈಗ ಕತೆ ಆಮೇಲೆ ಮಾಡಿ ನಾ ಕೇಳು ಪ್ರಶ್ನೆಗೆ ಉತ್ತರ ಕೊಟ್ಬಿಡಿ ಒಂದ ಅಂದ. ಏನಪ್ಪ ನಿನ್ನ ಪ್ರಶ್ನೆ ಅಂದೆ. ದೇವ್ರಿಗೆಲ್ಲ ದೊಡ್ಡ ದೇವ್ರು ಯಾವ್ದು ಹೇಳು ಅಂತ ಅವನು. ನಾನು ನೀನು ಹೊಟ್ಟೆ ಒಳಗಿರೋ 5 ವಾಡ್ಸೇ ದೊಡ್ಡ ದೇವರು, ಸುಮ್ಮನೆ ಕೂತ್ಕೊಬಿಡು ಹೋಗಲ್ಲಿ. ಯಾರ ಬಂದು ಹೊಡೆದು ಗಿಡ್ದಾರ ಹೋಗಿ ಕೂತ್ಕೊಳ್ಳ. ದೇವ್ರಲ್ಲಿ ದೊಡ್ಡದು ಚಿಕ್ಕದು ಬೇರೆ ಅದ. ನೀನು ಇಷ್ಟಪಟ್ಟು ಪೂಜೆ ಮಾಡಿದವ್ರು ನಿನಗೆ ಇಷ್ಟ, ಅವ್ರು ಇಷ್ಟಪಟ್ಟು ಪೂಜೆ ಮಾಡಿದವ್ರು ಅವ್ರಿಗೆ ಇಷ್ಟಪ್ಪ. ನಿನ್ನ ಮನಸ್ಸಲ್ಲಿ ಭಾವನೆ ಇರಲಿ, ಭಕ್ತಿ ಇರಲಿ. ಅದಿಲ್ವಾ ಆಯಿತು, ಸುಮ್ಮನೆ ತೆಪ್ಪಗಾದ್ರು ಇರು, ಪರವಾಗಿಲ್ಲ. ಅದಕ್ಕೆ ನೋಡಿ, 2 ವಿಚಾರ ಮನುಷ್ಯ ಮರಿಬಾರ್ದಂತೆ. ಒಂದು ದೇವರಿದ್ದಾನೆ ಅನ್ನೋ ವಿಚಾರ, ಒಂದು ನನಗೊಂದಿನ ಕೊನೆ ಅಂತ್ಯ ಅದೇ ಅನ್ನೋ ವಿಚಾರ. ಇವೆರಡನ್ನು ಮರಿಬಾರ್ದು ನಾವು. ಆಗ ಮಾತ್ರ ನಮ್ಮಿಂದ ಈ ಸಮಾಜಕ್ಕೆ ಕೆಟ್ಟದಾಗ್ಲಿಕ್ಕೆ ಸಾಧ್ಯ ಇಲ್ಲ ಬಂಧುಗಳೇ. ಅದಕ್ಕೆ ಭಕ್ತಿ ಅನ್ನೋದು ಜ್ಞಾನಾರ್ಜನೆ ಆಗಬೇಕು. ದೇವರಿದ್ದಾನೆ ತಡಿಯಪ್ಪ, ನಾನು ಮೋಸ ಮಾಡಬಾರ್ದು, ಒಬ್ರು ಸುಳ್ಳು ಹೇಳ್ಬಾರ್ದು, ಒಬ್ರು ವಂಚನೆ ಮಾಡಬಾರ್ದು ಅನ್ನೋ ಭಾವನೆಗೆ ಭಗವಂತ ಇರಬೇಕು. ಅದಕ್ಕಿರಬೇಕು. ನಾನು ದೇವ್ರ ಪೂಜೆ ಮಾಡಿಬಿಡ್ತೀನಿ, ಮಾಡಬಾರ್ದೆಲ್ಲ ಮಾಡಿಬಿಟ್ರೆ ಭಗವಂತ ಅಡ್ಜಸ್ಟ್ ಮಾಡ್ಕೊಬಿಡ್ತಾನೆ ಅನ್ನೋಕ್ಕೆ ಅವನೇನು ತಾಲೂಕು ಆಫೀಸಲ್ಲಿ ಕ್ಲರ್ಕಾಗ ಅವನೇನು ತಿಳ್ಕೊಂಡವ್ರ ಭಾಳ ಜನ. ಲಂಚ ಕೊಟ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಂಬಿಡುವ ಅನ್ನೋಕ್ಕೆ. ಅವನು ಭಗವಂತ, ಅವನು ಸರ್ವವ್ಯಾಪಕ. ಇತ್ತೀಚೆಗೆ ಏನೇನೋ ಕಲ್ತ್ಬಿಟ್ಟವ್ರೆ ಕಣ್ರಿ. ಮೊನ್ನೆ ಉಗ್ರ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿವನಿ, ದೇವರು ಕೈ ಮುಗಿದ್ಬಿಟ್ಟು ತಿರ್ಕೊಂಡೆ. ಅವ್ರು ಯಾರು ನನಗೆ ಗೊತ್ತಿರೋರೆ, ಹಿರಿಯರು ಸ್ವಲ್ಪ ವಯಸ್ಸಲ್ಲಿ. ಏನ್ರಿ ಉಮೇಶ್ ಅವರೇ, ಏನು ಹರಿಕತೆ ಎಲ್ಲ ಮಾಡ್ತೀರಿ, ಪದ ಎಲ್ಲ ಆಡ್ತೀರಿ, ಜನಕ್ಕೆಲ್ಲ ಏನೇನೋ ಹೇಳ್ತೀರಿ, ಬುದ್ಧಿ ನಿಮಗೆ ಬುದ್ಧಿ ಬೇಡವಾ ಅಂದ. ಯಾಕೆ, ಏನು ತಪ್ಪಾಯ್ತಣ್ಣ ಅಂದೆ. ದೇವ್ರಿಗೆ ಬೆನ್ನು ತೋರ್ಸಾರೆ ಅಂದ್ರಿ ಅಂದ. ಮತ್ತೆ ದೇವಸ್ಥಾನದಿಂದ ಆಚೆ ಹೋಗಂಟ ರಿವರ್ಸ್ ಗೇರಲ್ಲೇ ಹೋಗ್ಬೇಕು ಅಂತ. ನಾನಪ್ಪ ಆಗೋದಿಲ್ಲ, ಬೆಳಗ್ಗೆ ತಿಂಡಿ ಬೇರೆ ತಿಂದು ಅಲ್ಲಿ ತಲೆ ಸುತ್ತ ಕೂತದೆ. ನೋಡ್ಕಮ್ಮ, ನರಸಿಂಹಪ್ಪನು ನನಗೂ ಸಂಬಂಧಪಟ್ಟದ್ದು, ಅದೇನು ಮಾಡ್ಕಬ್ಬ ಅಂದ್ಬಿಟ್ಟು ನಾನು ಈಚೆ ಬಂದೆ. ಅಷ್ಟೊತ್ತಿಗೆ ಯಾರೋ ಮಾತಾಡ್ತಾವ್ರೆ, ನಿಂತಿದ್ದೆ. ಅವ್ನು ರಿವರ್ಸ್ ಗೇರಲ್ಲೇ ಬತ್ತಿದ್ದ, 3ನೇ ಬಾಗಿಲ್ದಾಗ ಬಂದು ದಬಾರು ಬಿದ್ದೋಗ್ಬಿಟ್ಟು ಹೇಳೋದು. ಬುಂಡೆ ತೂತಾಯ್ತು. ಅವನ ಮಗ ಕಾರಲ್ಲಿ ಕೂತದವ್ನು ಬಂದು ಬಾಯಿಗೆ ಬಂದಂಗೆ ಬೋದು, ನಿನಗೇನು ಬಂದಿದೆ ಮೊಲ್ಲಾಗರು, ಈಗ ನಿನ್ನ ಬೇರೆ ಆಸ್ಪತ್ರೆಗೆ ಓದ್ಕೋಬೇಕು, ನಾನು ಕೆಲ್ಸಕ್ಕೆ ಹೋಗ್ಬೇಕು ಅಂತ. ಅಯ್ಯೋ ನೀರು ಕೊಡಿ ಅಂತ ನಾಗ. ಅಲ್ಲಪ್ಪ, ಈಗ ತಿಮ್ಮಪ್ಪನಿಗೆ ದೇವಸ್ಥಾನದೊಳಗೆ ಮಾತ್ರ ಕಣ್ಣವ, ಮುಂದಕ್ಕಿಲ್ವ ಎಲ್ಲೂ? ನಮ್ಮ ನೋಡೋ ಶಕ್ತಿ ಭಗವಂತಂಗಿಲ್ವಾ? ಬೆನ್ನು ತೋರಿಸೋದಿಲ್ಲ ದೇವ್ರಿಗೆ ಅಂದರೆ ನೀನು ಮನೆ ಗಂಟು ರಿವರ್ಸ್ಗೆಲ್ಲೇ ಹೋಗ್ಬೇಕಾಯ್ತದೆ. ಆ ಮನೆ ಒಳಗೆ ಹಂಗೆ ಓಡಾಡ್ಬೇಕು. ಎತ್ತೆ ತೆಗಿತಾನೋ ತಿಮ್ಮಪ್ಪ ಯಾರಿಗೂ ಗೊತ್ತು? ಆಲೋಚನೆ ಮಾಡ್ಬೇಕು. ಕೆಲವು ಸಲ ಮೌಢ್ಯತೆ ಎಲ್ಲ ಬಿಡಬೇಕು. ಅದಕ್ಕೋಸ್ಕರ ನಂಬಿಕೆ ಇಡೋಣ, ಪ್ರೀತಿ ಇಡೋಣ. ಇವತ್ತು ವೈಕುಂಠ ಏಕಾದಶಿ. ಮುರ ಅನ್ನೋ ರಾಕ್ಷಸನನ್ನ ಶ್ರೀಹರಿ ಸಂಹಾರ ಮಾಡಿದಂಥ ದಿನ ಇದು. ಮತ್ತು ವಿಶೇಷವಾಗಿ ವಿಷ್ಣು ಸಹಸ್ರನಾಮ, ಭೀಷ್ಮಾಚಾರ್ಯರು ಶರಮಂಚದ ಮೇಲೆ ಮಲಗಿ ಮರಣದ ಯಾತನೆಯ ನಡುವೆ ಕೂಡ ಶ್ರೀಹರಿಯ ಧ್ಯಾನ ಮಾಡಿ ವಿಷ್ಣು ಸಹಸ್ರನಾಮವನ್ನು ರಚಿಸಿದಂಥ ದಿನ ಇವತ್ತು ವೈಕುಂಠ ಏಕಾದಶಿ. ಮತ್ತು ಇನ್ನೊಂದು ವಿಶೇಷತೆ ಏನು ಅಂದರೆ, ರಾಕ್ಷಸರು ಮತ್ತು ದೇವತೆಗಳು ಸಮುದ್ರವನ್ನು ಮಂಥಿಸಿದಾಗ ಆ ಪಾಲ್ಗಡಲೊಳಗೆ ಅಮೃತ ಹುಟ್ಟಿದಂಥ ದಿನ ಇವತ್ತು ಅಂತ. ಈ ಎಲ್ಲ ವಿಶೇಷವನ್ನು ಒಳಗೊಂಡಂಥ ಏಕಾದಶಿ.
ಪ್ರತಿ ತಿಂಗಳು ಬರ್ತದೆ, ಏಕಾದಶಿಗಳೆಲ್ಲ ಬರ್ತಾ ಇರ್ತವೆ. ಇವತ್ತು ಅದು ಧನುರ್ಮಾಸದಲ್ಲಿ ಬರ್ತಕ್ಕಂಥ ಈ ಏಕಾದಶಿಯನ್ನ ಭಗವಂತ ತಾನೇ ಭೂಲೋಕಕ್ಕೆ ಬಂದು ಭಕ್ತರ ಸನಿಹವೇ ಇರ್ತಾನಂತೆ. ಅದಕ್ಕೆ ಇವತ್ತು ಉಪವಾಸ, ಒಂಚೂರು ಉಪವಾಸ ಮಾಡಿ ಬೆಳಗ್ಗೆಯಿಂದ ಪಕ್ಕದಲ್ಲೇ ಭಗವಂತ ಇರೋದ್ರಿಂದ ಅವನ ಸೇವೆ ಮಾಡೋಣ ಅಂತೇಳಿ ಹೇಳ್ತಾ ನಮ್ಮೆಲ್ಲರಿಗೂ ಕೂಡ ವೈಕುಂಠ ಏಕಾದಶಿಯ ಶುಭಾಶಯವನ್ನು ಹೇಳ್ತಾ ನನ್ನ ಮುಖಪುಟದ ಎಲ್ಲ ಬಂಧುಗಳಿಗೂ ಆ ತಿಮ್ಮಪ್ಪನ ಆಶೀರ್ವಾದ ಇರಲಿ. ನೋಡಿ, ತಿಮ್ಮಪ್ಪ, ಕರಿಗಿರಿಯಪ್ಪ, ಬೋಳಾರೆ ಅಪ್ಪ, ಕರಿಕಲ್ಲಪ್ಪ ಇವೆಲ್ಲ ನಮ್ಮ ಜನಪದ ಹೆಸರು. ಈಗ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗ್ಬಿಟ್ಟು ವೆಂಕಟೇಶ್ವರ, ಶ್ರೀನಿವಾಸ ಅಂತ ನಾವೆಲ್ಲ ಮಾತಾಡ್ತೀವಿ. ಪರವಾಗಿಲ್ಲ, ತೊಂದರೆ ಇಲ್ಲ. ಹೌದು, ಶ್ರೀನಿವಾಸನೇ, ವೆಂಕಟೇಶ್ವರನೇ, ನಮ್ಮ ತಿಮ್ಮಪ್ಪನೇ, ನಮ್ಮ ರಂಗಪ್ಪನೇ, ಆ ಕರಿಕಲ್ಲಪ್ಪನೇ, ಅವನ ಸೇವೆ ಅನವರತ ಸಾಗಲಿ ಅಂತೇಳಿ ಹೇಳ್ತಾ ಮತ್ತೊಂದು ಗೀತೆಯನ್ನು ಹಾಡ್ತಾ ಕಾರ್ಯಕ್ರಮ ಮುಂದುವರಿಸೋಣ. ಬನ್ನಿ, ನಂಜುಂಡಸ್ವಾಮಿಯವರು ಮಾತ್ಮೀಯರು, ಕಲಾವಿದರು, ಮೆಣಸ್ಕರಿ ನಂಜುಂಡಸ್ವಾಮಿಯವರು ಅವರು ಒಂದು ಗೀತೆಯನ್ನು ಹಾಡ್ತಾರೆ. ಎಲ್ಲರೂ ಕೂಡ ಕುಳಿತು ಸೇವೆ ಮಾಡಿ, ಎಲ್ಲರೂ ಒಂದ್ಸಲ ಭಗವಂತನ ನೆಂದ್ಬಿಡೋಣ, ಎಲ್ಲರೂ ಒಂದ್ಸಲ ಗೋವಿಂದ ನಾಮಸ್ಮರಣೆ ಮಾಡಿಬಿಡೋಣ. ಚಪ್ಪಾಳೆ ಹೊಡಿತೀರಾ? ಗೋವಿಂದ ಹರಿ ಗೋವಿಂದ, ಶ್ರೀನಿವಾಸ ಗೋವಿಂದ, ಗೋವಿಂದ ಹರಿ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ಗೋವಿಂದ ಹರಿ ಗೋವಿಂದ, ಶ್ರೀನಿವಾಸ ಗೋವಿಂದ, ಗೋವಿಂದ ಹರಿ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ಸ್ವಲ್ಪ ಕೈ ಮೇಲೆತ್ತಿ, ಪುಣ್ಯ ಬರ್ತದೆ, ಪುಣ್ಯ. ಭಗವಂತ ತಮ್ಮೆಲ್ಲರೂ ಪಾರು ಒಳ್ಳೆದಾಗಲಿ. 5 ನಿಮಿಷ ಹಂಗೆ ಸ್ವಲ್ಪ ಕೈ ಮೇಲೆತ್ತಿ. ಗೋವಿಂದ ಹರಿ ಗೋವಿಂದ, ಶ್ರೀನಿವಾಸ ಗೋವಿಂದ, ಗೋವಿಂದ ಹರಿ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಗೋವಿಂದ. ಆನಂದ ಕಂದ ಗೋವಿಂದ, ಅಪ್ರಮೇಯನೇ ಗೋವಿಂದ, ಆನಂದ ಕಂದ ಗೋವಿಂದ, ಅಪ್ರಮೇಯನೇ ಗೋವಿಂದ, ಅಪವರ ಸುತನೇ ಗೋವಿಂದ, ಆನಂದ ನೀಡೋ ಗೋವಿಂದ, ಅಪವರ ಸುತನೇ ಗೋವಿಂದ, ಆನಂದ ನೀಡೋ ಗೋವಿಂದ, ಗೋವಿಂದ ಹರಿ ಗೋವಿಂದ, ಶ್ರೀನಿವಾಸ ಗೋವಿಂದ, ಗೋವಿಂದ ಹರಿ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ಕೋಮಲವರ್ಣ ಗೋವಿಂದ, ಕೋಮಲಕಾಯ ಗೋವಿಂದ, ಕೋಮಲವರ್ಣ ಗೋವಿಂದ, ಕೋಮಲಕಾಯ ಗೋವಿಂದ, ಕರೆದರೆ ಬರುವ ಗೋವಿಂದ, ಕಷ್ಟವ ಕರೆವ ಗೋವಿಂದ, ಕರೆದರೆ ಬರುವ ಗೋವಿಂದ, ಕಷ್ಟವ ಕರೆವ ಗೋವಿಂದ, ಗೋವಿಂದ ಹರಿ ಗೋವಿಂದ, ಶ್ರೀನಿವಾಸ ಗೋವಿಂದ, ಗೋವಿಂದ ಹರಿ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ಆ ಬಲವಾಡಿಲಿ ಗೋವಿಂದ, ಮುಡಿನಳ್ಳಿಲಿ ಗೋವಿಂದ, ಆ ಬಲವಾಡಿಲಿ ಗೋವಿಂದ, ಮುಡಿನಳ್ಳಿಲಿ ಗೋವಿಂದ, ಭಾರತಿನ ಗರಜಿ ಗೋವಿಂದ, ಆನಂದವಾಗಿ ಗೋವಿಂದ, ಭಾರತಿನ ಗರಜಿ ಗೋವಿಂದ, ಆನಂದವಾಗಿ ಗೋವಿಂದ, ಗೋವಿಂದ ಹರಿ ಗೋವಿಂದ, ಶ್ರೀನಿವಾಸ ಗೋವಿಂದ, ಗೋವಿಂದ ಹರಿ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, 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 ಶ್ರೀನಿವಾಸ ವೆಂಕಟರಮಣ ಸಕಲ ಗೋವಿಂದ. ಶ್ರೀನಿವಾಸನ ಸೇವೆಗೆ ಬನ್ರವ, ಮುಂದೆ ಬನ್ನಿ. ಅಮ್ಮ ಬನ್ನಿ, ಬನ್ನಿ, ಮುಂದೆ ಬನ್ನಿ. ಇಲ್ಲಿ ಚೇರ್ಗಳಿದ್ದಾಗ ಕುಳಿತುಕೊಳ್ಳಿ, ಬಂದು ಕುಳಿತುಕೊಳ್ಳಿ.
10 ನಿಮಿಷ 20 ನಿಮಿಷ ಅರ್ಧ ಗಂಟೆ ನಿಮಗೆ ಎಷ್ಟೊತ್ತು ಸಮಯ ಇದೋ ಅಷ್ಟೊತ್ತು ಕೂತ್ಕೋಬೋದು. ಯಾಕೆಂದ್ರೆ ಇವತ್ತಿನ ಕಾರ್ಯಕ್ರಮ ಅಹೋರಾತ್ರಿ ಸತತವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಿರ್ತದೆ ಈ ವೇದಿಕೆಯಲ್ಲಿ. ನಿಮ್ಮನ್ನ ಇಷ್ಟೊತ್ತೇ ಕುಳಿತುಕೋಬೇಕು ಅಂತೇನು ಕಂಡೀಷನ್ ಇಲ್ಲ, ಆದ್ರೆ ಒಂದು ಅಷ್ಟೊತ್ತಾರು ಕುಳಿತುಕೊಳ್ಳಿ ಅಂತ ನಮ್ಮ ಪ್ರೀತಿ ಭಾವನೆ. ಹೌದಾ? ದಯಮಾಡಿ ನಮ್ಮ ಹುಡುಗ ರಿಯಲ್ಮಿ ಮೊಬೈಲ್ ಕಳ್ಕೊಂಡಿದ್ದಾನೆ. ತಿಮ್ಮಪ್ಪನ ಸೇವೆಗೆ ಬಂದಿರೋದು. ಅಕಸ್ಮಾತ್ ಯಾರ ಕಣ್ಣಿಗಾದ್ರೂ ಬಿದ್ದರೆ ಮೊಬೈಲ್ ವೇದಿಕೆ ಹತ್ರ ತಂದು ಕೊಡಿ. ರಿಯಲ್ಮಿ ಮೊಬೈಲ್ ಕಳ್ಕೊಂಡಿದ್ದಾನಂತೆ. ಅಲ್ಲಿ ಮೊಬೈಲ್ ಯಾರ ಕಣ್ಣಿಗಾದ್ರು ಬಿದ್ದು ತಂದಿಲ್ಲಿ ಕೊಟ್ಬಿಟ್ರೆ ತಿಮ್ಮಪ್ಪ ಅಷ್ಟೈಶ್ವರ್ಯ ಕೊಟ್ಬಿಡ್ತಾನೆ. ಖಂಡಿತ ಇದು ದೇವ್ರ ಸೇವೆ. ಆಯ್ತಪ್ಪ, ಬರ್ಬೋದು, ಇನ್ನು 10 ನಿಮಿಷ ವೇಟ್ ಮಾಡಿ. ಒಳ್ಳೇದಾಗಲಿ. ಧನ್ಯವಾದ ಗೌಡ್ರೆ. ಸ್ವಚ್ಛತೆನೂ ಕಾಪಾಡಿ, ದೇವ್ರ ಸೇವೆನೂ ಆಗಬೇಕು, ಸ್ವಚ್ಛತೆನೂ ಇರಬೇಕು. ಸಹಸ್ರಾರು ಜನ ಬರೋದ್ರಿಂದ ನಮ್ಮಿಂದ ಇನ್ನೊಬ್ರು ತೊಂದರೆ ಆಗಬಾರ್ದು. ಯಾಕೆ ಮಾತು ಬಳಸ್ತೆ ಅಂದರೆ, ನೆನ್ನೆ ಒಬ್ರು ತಿರುಪತಿ ದುರಂತಕ್ಕೊಂದು ಲೇಖನ ಬರೆದವ್ರೆ. ನೀವು ದುಡ್ಡು ಕೊಟ್ಟವನೇ ತಿಮ್ಮಪ್ಪ, ಜೋರಾಗಿದ್ದೀವಿ, ಚೆನ್ನಾಗಿದ್ದೀವಿ, ಕಾರದೆ ಅಂದ್ಬಿಟ್ಟು ವರ್ಷಕ್ಕೆ 5 ಸತಿ ಹೋಗ್ಬೇಡಿ ತಿರುಪತಿಗೆ. ಬಡವರೆಲ್ಲ ದರ್ಶನ ಮಾಡಲಿ, ನೀವೇ ಸರಿಯಲ್ಲ ದೇವ್ರು ಮಾಡೋರು. ವರ್ಷಕ್ಕೊಂದ್ಸತಿ ಹೋಗಿ ಸಾಕು. ಯಾಕೆಂದ್ರೆ ದಿನಕ್ಕೆ ಲಕ್ಷಾಂತರ ಭಕ್ತರು ಹೋದ್ರೆ ಯಾವ ರೀತಿ ಅಲ್ಲಿ ಸುಧಾರಣೆ ಮಾಡೋದು, ವ್ಯವಸ್ಥೆ ಏನು ಮಾಡೋದು? ವರ್ಷಕ್ಕೆ 5 ಸತಿ ಹೋಗ್ಬೇಕಾಗಿಲ್ಲ. ಮನೆ ದೇವರು ವರ್ಷಕ್ಕೊಂದ್ಸಲ ಹೋದ್ರೆ ಸಾಕು, 3 ವರ್ಷಕ್ಕೊಂದ್ಸಲ ಹೋದ್ರೂ ಪರವಾಗಿಲ್ಲ. ಅದಕ್ಕೆ ಇವತ್ತು ತಾಳ್ಮೆ ಇರಲಿ. ಚಪ್ಪಾಳೆ ಹೊಡಿರಿ ಅಂದೆ, ಕೈ ಮ್ಯಾಕೆ ಹೋಯ್ತಿಲ್ಲ. ಕೆಲವ್ರಿಗೆ ಸ್ಟ್ರಕ್ ಆಗ್ಬಿಟ್ಟವೆ, ಒನಕೆ ಬಿಟ್ಬಿಟ್ಟವ್ರೆ, ಒಳ್ಕಲ್ಲ ಕಾಂಕ್ರೀಟ್ ಹಾಕಿ ಮುಚ್ಬಿಟ್ಟವ್ರೆ, ರಾಗಿ ಕಲ್ಲು ಸಂದಿಗೆ ಹಚ್ಬಿಟ್ಟವ್ರೆ, ಕೈಯಲ್ಲಿ ಮ್ಯಾಕ್ ಹೋದವು, ಕೈ ಎಲ್ಲ ಕೆಳಗೆ ಅವೆ. ಚಪ್ಪಾಳೆ ತಟ್ಟುಕೆ ಶಕ್ತಿ ಇಲ್ಲ ನೋಡಿ, ಯೋಚನೆ ಮಾಡಿ ಕೈ ಹೆಂಗೆ ನೋಯ್ತಾವೆ ಈಗ ನಿಮಗೆ ಅಲ್ವಾ? ಅದಕ್ಕೆ ಎಲ್ಲ ಮೊಬೈಲ್ ಕೆಳಗೆ, ಮೊಬೈಲ್ ಹಿಂಗೆ ಅಂದಿ ಕೆಳಗೆ ಅವು ಕೈ ಮ್ಯಾಕ್ ಹೋಯ್ತಾ ಇಲ್ಲ ಈಗ. ಅದಕ್ಕೆ ಸ್ವಲ್ಪ ದೇಹಕ್ಕೆ ಚಟುವಟಿಕೆ ಬೇಕು, ಮನಸ್ಸಿಗೆ ದೇವ್ರ ಧ್ಯಾನ ಬೇಕು ಅನ್ನೋದು. ಇದಕ್ಕೋಸ್ಕರ ಇವತ್ತು ನೋಡಿ ಕೀಬೋರ್ಡ್ ಇದೆ, ತಬಲಾ ಇದೆ, ವಾದ್ಯ ಎಲ್ಲ ಹಾಕೊಂಡು ಮಾಡ್ತಾವೆ ನಾವು ಕಾರ್ಯಕ್ರಮ. ಆದರೆ ಭಜನೆ ಮಾಡ್ತಿದ್ರಿಂದ ಹೆಂಗೆ ಮಾಡ್ತಿದ್ರು? ಚಪ್ಪಾಳೆ ತಟ್ಕೊಂಡು. ಗುರುಬೋಧನೆ ಅಂತ ತಗೊಂತಾರೆ, ವಯಸ್ಸಾದ್ಮೇಲೆ ಯಾಕೆ ತಗೋತಾರೆ? ಸ್ವಲ್ಪ ಧ್ಯಾನ, ಚಪ್ಪಾಳೆ ಹೊಡೆದು ಸ್ವಲ್ಪ ಆಯುಷ್ ಜಾಸ್ತಿ ಆಗಲಿ, ಆರೋಗ್ಯ ಚೆನ್ನಾಗಿರಲಿ ವಯಸ್ಸಾದ ಕಾಲದಲ್ಲಿ ಅಂತ. ಅದಕ್ಕೆ ಕೈ ಚಪ್ಪಾಳೆ ಅನ್ನೋದು ಭೂಷಣ ಕೂಡ ಹೌದು, ಆರೋಗ್ಯ ಕೂಡ ಹೌದು. ಚಪ್ಪಾಳೆ ಹೊಡೆದ್ರೆ ಒಳ್ಳೇದಾಗ್ತದೆ, ಆರೋಗ್ಯ ಚೆನ್ನಾಗಿರ್ತದೆ. ಹಂಗಂದ್ಬಿಟ್ಟು ಇಲ್ಲೇ ಹೊಡಿಬೇಕು ನಾವು. ಊರಿಗೆ ಹೋಯ್ತಾ ಹೊಡ್ಗಿಡ್ಕೊಂಡೋದ್ರಿ ರೋಡಲ್ಲಿ. ಇದೇನು ರೋಡಲ್ಲೆಲ್ಲ ಚಪ್ಪಾಳೆ ಹೊಡಿತಾರೆ ಅಂತಾರೆ, ಅದು ಬೇರೆ. ನಾನು ಹೇಳ್ಕೊಟ್ಟು ಅದು ತಪ್ಪಿಗಿಪ್ಪ ಆಗೋದು. ಇಲ್ಲಿ ಹೊಡೀರಿ ಅಷ್ಟೇ, ದೇವಸ್ಥಾನದಲ್ಲಿ ಚಪ್ಪಾಳೆ ಹೊಡೀರಿ, ಇಲ್ಲಿ ಹೊಡೀರಿ. ಮನಗಿದೊಂದು ಹೊತ್ತಲ್ಲಿ ರಪರಪ್ಪಂಗೆ ಕೆಚ್ತಾರೆ, ಪಕ್ಕದಲ್ಲಿ ಮನಗಿದ್ದು ಯಜಮಾನ ಬೆಚ್ಚ ಬಿದ್ದುಬಿಟ್ಟಲ್ಲಿ ಇದಾಕ ಹಿಂಗೆ ಕೆತ್ತ ಕೂತವ್ರೆ ಅಂತ. ಒಳ್ಳೇದಾಗಲಿ. ಈಗ ನಮ್ಮ ನಂಜುಂಡ ಸ್ವಾಮಿ ಅವರು ಮೆಣಸ್ಕೆರೆ ಕಲಾವಿದರು, ರಂಗಭೂಮಿ ಕಲಾವಿದರು. ನಮ್ಮ ಭಾರತೀಯ ನಗರದಲ್ಲಿ ಇತ್ತೀಚೆಗೊಂದು ಹೊಸ ಬೆಳವಣಿಗೆ ಏನು ಅಂದರೆ, ನಾಟಕೋತ್ಸವಗಳು ನಡೀತಾವೆ, ಕಲಾವಿದರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ತುಂಬ ಸಂತೋಷ. ಅದಾಗಲಿ. ಎಲ್ಲೋ ಕ್ಲಬ್ಬಲ್ಲಿ ಕೂತ್ಕೊಂಡು ಇಸ್ಪೀಟ್ ಆಡೋ ಬದಲು, ಎಲ್ಲೋ ಟೀ ಕುಡ್ಕೊಂಡು ಟೀ ಕುಡ್ದು ಕೆಳಕ್ಕೆ ಮಡಗೋತು 3 ಮನೆ ಹಾಳು ಮಾಡೋ ಬದಲು ನಾಟಕನಾರು ಕಲೀಲಿ. ಅದು ಒಳ್ಳೇದಲ್ವಾ? ಅರ್ಧ ಬೀಡಿ ಸೇದೋದಕ್ಕೆ 3 ಮನೆ ಹಾಳು ಮಾಡಿಬಿಡ್ತಾರೆ ಕೆಲವರು. ನೋಡ್ತಾವ್ ನಾನು. ಇಲ್ಲರೂ ಸುದ್ದಿ ಎಲ್ಲ ಮಾತಾಡೋದು, ಖರ್ಚಿಲ್ಲಿ ಮಾಡ್ತಾವ್ರೆ, ಅಲ್ಲಿ ಕೂತ್ಕೊಂಡು ಲೆಕ್ಕ ಹಾಕೋದು. ಎಷ್ಟಾಗಿರ್ಬೋದು ಲೆಕ್ಕ ಖರ್ಚು ಸಂಜೆ ಹೊತ್ತಿಗೆ? ತಿಮ್ಮಪ್ಪಂಗೆ ಎಷ್ಟಪ್ಪ ಆಗಿದ್ದು? ಇವತ್ತೆಲ್ಲ 2 ಲಕ್ಷ ಮಾಡಿಬಿಟ್ಟು 5 ಲಕ್ಷ ನುಂಗ್ಬಿಟ್ಟವ್ರೆ ಅಂತ ಅಲ್ಲಿ ಕೂತ್ಕೊಂಡು ಲೆಕ್ಕ ಹಾಕ್ತಾವೆ. 10 ರೂಪಾಯಿನೂ ಕೊಟ್ಟಿಲ್ಲ, ಕಜೆ ತಿನ್ಕ ಸುಮ್ಮನೆ ಹೋಗ್ಬೇಕಪ್ಪ ಆನಂದವಾಗಿ. ಲೆಕ್ಕ ಎಲ್ಲ ನೋಡ್ಕೊತಾನೆ ತಿಮ್ಮಪ್ಪ, ಪರವಾಗಿಲ್ಲ. ಒಳ್ಳೇದು ಮಾಡಿದ್ರು ಅವನೇ ನೋಡ್ಕೊಂತಾನೆ, ಲೆಕ್ಕ ತಪ್ಪಾರು ತಿಮ್ಮಪ್ಪ ನೋಡ್ಕೊಂತಾನೆ. ನನಗೆ ಕಾಮಾತು. ನಾನು ಬಂದ ತಗೊಳಪ್ಪ ದೇವ್ರ ಸೇವೆ 100 ರೂಪಾಯಿ ಅಂತ ಕೊಟ್ಟು ಹೊರಟ್ನ, ಸಾಕು ನನಗೆ ಆ ಶಕ್ತಿ. ಮುಂದ್ಲು ಲೆಕ್ಕ ಎಲ್ಲ ಅವನು ಬಿಟ್ಬಿಡ್ಬೇಕು ನಾವು. ಒಂದು ಲೆಕ್ಕ ಯಾಕೆ ಅಂದರೆ, ದೇವ್ರಿಗೆ ಮೋಸ ಮಾಡಿ ದೇವ್ರ ದುಡ್ಡು ತಿಂದು ಯಾವ ಹಳ್ಳಿಲೂ ನಾವು ನೋಡ್ಕೊಂಡು ಬಂದೀವಿ. 1000 ಜನ ನೋಡಿವಿ, ಕೇಳಿವಿ. ಅಯ್ಯೋ ಅವ್ರ ಅಪ್ಪ ಹೊಸಿ ಕತೆ ಮಾಡಿದ್ನ ಅದಕ್ಕಾಗ ಅವ್ನು ಹಿಂಗೆ ಮಗ ಅಂತಾರೆ ಭಾಳ ಜನ. ಅವೆಲ್ಲ ನೋಡಿರೋದ್ರಿಂದ
ನಾವು ಅದಕ್ಕೆ ಹೋಗೋ ಸುದ್ದಿನೇ ಬೇಡ, ಬಂದ್ವಾ ಆನಂದವಾಗಿ ₹1 ಹಾಕಿದ್ವಾ ಉಂಡಿಗೆ ಸಾಕು, ಸಂತೋಷ. ಶಕ್ತಿ ಇರುವಷ್ಟು ಕೊಟ್ಟು ಆನಂದವಾಗಿ ಹೊರಡೋಣ. ಒಳ್ಳೇದಾಗ್ಲಿ ಅಂತೇಳಿ ಹೇಳ್ತಾ ಎಲ್ಲರಿಗೂ ವೈಕುಂಠ ಏಕಾದಶಿ ಶುಭಾಶಯವನ್ನು ಕೋರ್ತಾ, ಲಕ್ಷ್ಮೀರಮಣ ಗೋವಿಂದ, ಆಂಜನೇಯ ವರದ ಗೋವಿಂದ. ಪಾಂಡುರಂಗನ ಕುರಿತ ಒಂದು ಗೀತೆ.